ದ ಫ್ಯಾಟಿಕಿಂಗ್ ಅಂದ್ರೆ ಏನು? ದ ಫ್ಯಾಟಿಕಿಂಗ್ ಅಂದ್ರೆ ಏನು? ಅಲ್ಲ, ಏನು ಅದ್ರದ್ದು ಕರೆಕ್ಟ್ ಆದ ವರ್ಡಿಂಗ್ಸ್ ಏನು? ದ ಫ್ಯಾಟಿಕಿಂಗ್ ಅಂದ್ರೆ ಇದು ಕನ್ನಡದಲ್ಲಿ ವರ್ಡಿಂಗ್ಸ್ ಏನಿದೆ? ಈ ಮಕ್ಕಳಿಗೆ ಯಾರಿಗೂ ಬರೋದಿಲ್ಲ. ಏನ್ ಸರ್, ತಾವು ಹೇಳಿ, ಮುಖ್ಯ ಗುರುಗಳಲ್ವಾ? ದ ಫ್ಯಾಟಿಕಿಂಗ್ ಅಂದ್ರೆ ಏನು? ವರ್ಡಿಂಗ್ಸ್ ಕರೆಕ್ಟ್ ಬರಬೇಕು. ನಾ ಮಾತಾಡಲ್ಲ, ಯಾಕಂದ್ರೆ ಇದರ ವರ್ಡಿಂಗ್ಸ್ ಹೆಡ್ ಮಾಸ್ಟರ್ಗೆ ಬರಂಗಿಲ್ಲ ಅಂದ್ರೆ ನಾ ಏನು ಹೇಳೋದು? ನಮಸ್ಕಾರ ಕರ್ನಾಟಕ. ಇವತ್ತು ಕರ್ನಾಟಕ ರಾಜ್ಯ ಬಹಳ ಪ್ರಗತಿಯತ್ತ ಸಾಗಿದೆ ಅಂತಕ್ಕಂಥ ಮಾತು ಕೇಳ್ಪಡ್ತಾ ಇದ್ದೇವೆ. ಆದರೆ ನಿಜವಾಗಲೂ ಈ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ, ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ಹೊರಗೆ ತರಬೇಕಾದರೆ ಪ್ರಥಮವಾಗಿ ಶೈಕ್ಷಣಿಕ ವ್ಯವಸ್ಥೆ ಕಡೆಗೆ ನಾವು ನೋಡಬೇಕಾಗ್ತದೆ. ಸರ್ಕಾರದ ಏನು ಶಾಲೆಗಳಿವೆ, ಪ್ರಾಥಮಿಕ ಶಾಲೆಗಳು, ಪ್ರೌಢಶಾಲೆಗಳು, ಜೂನಿಯರ್ ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಎತ್ತ ಸಾಗಿವೆ ಅಂತಕ್ಕಂಥ ನೋಡುವುದರಲ್ಲಿ ಒಂದು ಶಾಂಪಲ್ ಮೂಲ ಅಂದರೆ ಪ್ರಾಥಮಿಕ ಶಿಕ್ಷಣ. ಅದನ್ನು ರಿಯಾಲಿಟಿ ಚೆಕ್ಕಿಗಾಗಿ ಮೊನ್ನೆ ನಾವು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಉಡಚಾಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದೆವು. ಸರಿಸುಮಾರು 12:30 ಗಂಟೆ. ಈ ಶಾಲೆಯು 1950ರಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಆ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ರಾಮಲಿಂಗ ಸಾಹೇಬರು ಹೇಳಿದರು. ಆವಾಗ ವಿದ್ಯಾರ್ಥಿಗಳ ಸಂಖ್ಯೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಒಪ್ಕೊಂಡೆವು. 1999ರಲ್ಲಿ 300 ದಾಖಲೆ ಇತ್ತು ಅಂತ ಅವರು ತಿಳಿಸಿದರು. ಈಗ 2025ರಲ್ಲಿ 516 ಮಕ್ಕಳು ದಾಖಲಾತಿಯನ್ನು ಅಲ್ಲಿ ಪಡೆದುಕೊಂಡಿವೆ. ಬಹಳ ಖುಷಿ ಪಡ್ತಕ್ಕಂಥ ಒಂದು ವಿಚಾರ. ನಮ್ಮ ನಾಡಿನ ಜನ, ನಮ್ಮ ಗ್ರಾಮೀಣದ ಜನ, ನಮ್ಮ ಜನರು ನೀವು ಎಷ್ಟು ಯಾವ ತರನಾಗಿ ನಡೆದುಕೊಂಡರೂ ಕೂಡ ತಮ್ಮ ಮಕ್ಕಳನ್ನು ಅಲ್ಲಿ ದಾಖಲೆ ಮಾಡಿದ್ದಾರೆ ಅಂದರೆ ಆ ಜನರ ದೊಡ್ಡ ಗುಣನೇ ಅಂದರೂ ಕೂಡ ತಪ್ಪಾಗಲಾರದು. ಯಾಕ್ರೆ ಇವರು ಹಿಂಗೆ ಹೇಳ್ತಾ ಇದ್ದಾರಲ್ಲ ಕೇಳ್ಬೋದು ತಾವು. ಸರಿ, ಅಲ್ಲಿ ವ್ಯವಸ್ಥೆನೇ ಇಲ್ಲ. ಅವ್ಯವಸ್ಥೆಯ ಆಗರ ಆ ಶಾಲೆ ಎಂದರೆ ತಪ್ಪಾಗಲಾರದು. 516 ದಾಖಲೆ ಇರ್ತಕ್ಕಂಥ ಶಾಲೆಗೆ ಕೇವಲ 7 ಕೋಣೆಗಳು. 1 ಕೋಣೆ ಕಚೇರಿಗಾಗಿ, 1 ಕೋಣೆ ಅಡಿಗೆ ಮತ್ತು ಸ್ಟಾಕ್ ರೂಮ್, ಇನ್ನೊಂದು ಯಾವುದಕ್ಕೂ ಬಳಸ್ತಾರಂತೆ. 516 ಮಕ್ಕಳಿಗೆ 4 ಕೋಣೆ ವಿದ್ಯಾಭ್ಯಾಸ ಮಾಡೋದಕ್ಕೆ. ವಿಚಾರ ಮಾಡಿ. ಅದರಿಂದ ಇನ್ನೊಂದು 5-6 ಕೋಣೆಗಳನ್ನು ಕಟ್ಟಡ ಪ್ರಾರಂಭ ಮಾಡಿದರು. ನಾನು ಕೇಳಿದೆ, ಗುರುಗಳೇ ಅದು ಯಾವ ಇಲಾಖೆಯಿಂದ? ಗುರುಗಳು ಹೇಳಿದ್ರು ನನಗೆ ಗೊತ್ತಿಲ್ಲ. ಯಾರು ಕಟ್ತಾ ಇದ್ದಾರೆ ಗೊತ್ತಿಲ್ಲ. ಬಿಲ್ಡಿಂಗ್ ಹಾಳು ಬಿದ್ದಿದೆಯಲ್ಲ, ಕಟ್ತಾ ಇರೋದು ಬಂದಿದೆಯಲ್ಲ, ಅದು ನನಗೆ ಗೊತ್ತಿಲ್ಲ. ಮಂತ್ರಾಲಯಗಳಿದ್ದೇನ? ವಾಶ್ರೂಮ್ ಇಲ್ಲ, ಏನೂ ಇಲ್ಲ. ಒಂದು ಮಕ್ಕಳು ಎಲ್ಲಿ ಹೋಗ್ತಾವ? ಬಯಲಿಗೆ ಹೋಗ್ತಾವ. ಬಟ್ ನೀವು ಸ್ಟಾಫು, ನೀವು ಅಡಿಗೆ ಮಾಡೋರೆಲ್ಲ ಎಲ್ಲಿ ಹೋಗ್ತಾರೆ? ಎಲ್ಲರೂ ಬಯಲಿಗೆ. ಇಲ್ಲಿ ಒಟ್ಟು ಶೌಚಗೃಹ ಇಲ್ಲ ಒಟ್ಟೆ. ಸೊ ಇವರು ಆ ಶಾಲೆಯ ಮುಖ್ಯ ಗುರುಗಳು. ಅಂದರೆ ಅವರು ಅಲ್ಲಿ ಆ ಮುಖ್ಯ ಗುರುಗಳು ಇರುವ ಅವಧಿಗೆ ಅವರೇ ಮಾಲೀಕರು. ಆ ಶಾಲೆಯ ಆಗು ಹೋಗುಗಳನ್ನು ಅವರೇ ನೋಡ್ಕೊಳ್ತಕ್ಕಂಥ ಒಂದು ಅಧಿಕಾರ ಸರ್ಕಾರ ಅವರಿಗೆ ಕೊಟ್ಟಿದೆ. ಆದರೆ ಇವರು ಬೇಜವಾಬ್ದಾರಿಯಿಂದ ಕೆಲಸ ಮಾಡುತ್ತಾರೆ ಅನ್ನೋ ವಿಷಯ ಅವರು ಮಾತಾಡ್ತಕ್ಕಂಥ ವಿಷಯದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಕೊಳ್ಬೋದು. ಇದಾಯಿತು. ನೀವು ನೋಡಿದಿರ, ಈಗಿನ ಕಾಲದಲ್ಲಿಯೂ ಕೂಡ ಮಕ್ಕಳು ವರಾಂಡದಲ್ಲಿ ಕುಳಿತು ಪಾಠ ಕೇಳ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತೀವಿ. ಬಹಳ ಖೇದ ಅನ್ನಿಸ್ತದೆ ನನಗೆ. ಅಲ್ಲಿ 3ನೇ ಕ್ಲಾಸದ ವಿದ್ಯಾರ್ಥಿಗಳು ನನ್ನ ಕೈಗೆ ಸಿಕ್ಕರು. ನಾನು ಒಂದಿಷ್ಟು ಪ್ರಶ್ನೆ ಮಾಡಿದೆ, ಗುರುಗಳು ಎಷ್ಟು ಪಾಠ ಮಾಡಿದ್ದಾರೆ ಅಂದ್ರೆ ಆ ವಿದ್ಯಾರ್ಥಿ ಒಬ್ಬರು ಉತ್ತರ ಕೊಟ್ಟರು, ಬಹಳಷ್ಟು ಮಾಡಿದ್ದಾರೆ. ಅಂದರೆ ಇಲ್ಲಿ ಶಿಸ್ತಿಲ್ಲ, ಎಕ್ಯುರೇಟ್ ಅನ್ನೋದು ಇಲ್ಲ. ಸುಮ್ಮನೆ ಗಾಳ್ಯಾಗ ಗುಂಡು ಹೊಡೆದು ಬಿಡೋದು. ಯಾವ ಪಾಠ ಅಪ್ಪ? ಇಂಗ್ಲೀಷ್ ತಾ ಅಂದೆ.
ಇಂಗ್ಲಿಷ್ನಲ್ಲಿ ಯಾವ ಪಾಠ ನೋಡ್ತಾ ಇದೆಯಾ? ದ ಫ್ಯಾಟ್ ಕಿಂಗ್. ಮಗು ದ ಫ್ಯಾಟ್ ಕಿಂಗ್ ಅಂದರೆ ಏನು ಅಂತ ಕೇಳಿದೆ. ಅದು ರಾಜ ಅಂತ ಮಗ, ಗೊತ್ತಿಲ್ಲ ಅವನಿಗೆ. ಕನ್ನಡದಲ್ಲಿ ದ ಫ್ಯಾಟ್ ಕಿಂಗ್ ಅಂದರೆ ಅವನಿಗೆ ಗೊತ್ತಿಲ್ಲ. ಮಗ್ಗಲಲ್ಲಿ ನಿಂತಿರ್ತಕ್ಕಂಥ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮಾನ್ಯ ರಾಮಲಿಂಗ ಸಾಹೇಬರಿಗೆ ಕೇಳಿದೆ ದ ಫ್ಯಾಟ್ ಕಿಂಗ್ ಅಂದ್ರೆ ಕನ್ನಡ ಅರ್ಥ, ನನಗೂ ಗೊತ್ತಿಲ್ಲ ಅಂದ್ರು. ಅಲ್ಲ, ಎಷ್ಟು ಪಾಠ ಮಾಡಿದ್ದಾರೆ ಶಿಕ್ಷಕರು? ನಿಮ್ಮ ಗುರುಗಳು ಎಷ್ಟು ಪಾಠ ಮಾಡಿದ್ದಾರೆ? ಭಾಳ ಅಂದ್ರೆ ಎಷ್ಟು ಮಾಡ್ಯಾರ? ಎದ್ನಿಲ್ಲು ಎಷ್ಟು ಪಾಠ ಮಾಡಿದ್ದಾರೆ? ಐದಾರು. ಒಂದು ಪಾಠದ ಹೆಸರು ಹೇಳ್ಬೋದು. ಅಂದ್ರ ಅದು ಇದು ರಾಜ ಕರೆಕ್ಟ್ ಆಗಿ ಹೇಳಪ್ಪ. ಅದು ಪಾಠದ ಹೆಸರು ದ ಫ್ಯಾಟ್. ಕನ್ನಡದಾಗ ಏನಂತಾರ ಅದಕ್ಕೆ? ಮತ್ತೆ ಯಾರಾದ್ರೂ ಹೇಳ್ತಾರ ದ ಫ್ಯಾಟ್ ಕಿಂಗ್ ಅಂದ್ರೆ ಏನು? ಎಷ್ಟನೇ ಪಾಠ ತೆಗೆಯೋದು? ಇದರ್ ಸರ್. ಯಾರಾದ್ರೂ ಹೇಳ್ತಾರ ಇಷ್ಟರಲ್ಲಿ? ಯಾರಾದ್ರೂ ಹೇಳ್ತಾರೆ ದ ಫ್ಯಾಟ್ ಕಿಂಗ್ ಹೆಸರು ಕನ್ನಡದಲ್ಲಿ ಏನಾಗುತ್ತೆ? ಯಾರು ಇಂಗ್ಲಿಷ್ ಮಾಸ್ಟರು? ಶಿಕ್ಷಕರೇ ದ ಫ್ಯಾಟ್ ಕಿಂಗ್ ಅಂದ್ರೆ ಏನು? ಗುರುಗಳೇ, ದ ಫ್ಯಾಟ್ ಕಿಂಗ್ ಅಂದ್ರೆ ಏನು? ಅಲ್ಲ, ಏನು ಅದರದ್ದು ಕರೆಕ್ಟ್ ಆದ ವರ್ಡಿಂಗ್ಸ್ ಏನು? ದ ಫ್ಯಾಟ್ ಕಿಂಗ್ ಅಂದ್ರೆ ಇದು ಕನ್ನಡದಲ್ಲಿ ವರ್ಡಿಂಗ್ಸ್ ಏನಿದೆ? ಈ ಮಕ್ಕಳಿಗೆ ಯಾರಿಗೂ ಬರೋದಿಲ್ಲ. ಏನ್ ಸರ್, ತಾವು ಹೇಳಿ, ಮುಖ್ಯ ಗುರುಗಳಲ್ವಾ? ದ ಫ್ಯಾಟ್ ಕಿಂಗ್ ಅಂದ್ರೆ ಏನು? ವರ್ಡಿಂಗ್ಸ್ ಕರೆಕ್ಟ್ ಬರೋದು. ನಾ ಮಾತಾಡಲ್ಲ, ಯಾಕಂದ್ರೆ ಇದ್ರ ವರ್ಡಿಂಗ್ಸ್ ಹೆಡ್ ಮಾಸ್ಟರ್ಗೆ ಬರಂಗಿಲ್ಲ ಅಂದ್ರೆ ನಾ ಏನ್ ಹೇಳೋದು? ಸಾರಿ, ಓದ್ರಿ. ಸುಮ್ಮನೆ ಅದು ಗೊತ್ತಿಲ್ಲದೆ ಬಂದು ತಲೆಯಾಗ ಸುಗೊಂಡವ್ರು ಏನಾಗಂಗಿಲ್ಲ. ಅದನ್ನ ಯಾರು ಪಾಠ ಮಾಡ್ತಾರೋ ಅವ್ರಿಗೆ ಕೇಳೋದು. ದ ಫ್ಯಾಟ್ ಕಿಂಗ್ ಅಂದ್ರೆ ಕನ್ನಡದಾಗ ಏನು ತಿಳ್ಕೊಬೇಕಲ್ವಾ? ಕ್ಯಾಟ್ ಅಂದ್ರೆ ಏನು? ಹಾಂಗ ದ ಫ್ಯಾಟ್ ಕಿಂಗ್ ಅಂದ್ರೆ ಏನು ಗೊತ್ತಾಗಬೇಕು. ಸರಿನಾ? ರೈಟ್. ಈಗ ನಾವು ರಾಮಲಿಂಗ ಸಾಹೇಬರು ಸರಿ ಇಲ್ಲ ಅನ್ಬೇಕು, ಅಲ್ಲಿರ್ತಕ್ಕಂಥ ಶಿಕ್ಷಣ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಇನ್ಸ್ಪೆಕ್ಟರು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವ ಅನ್ಬೇಕು. ಭಾಳ ಕೆಟ್ಟ ಅನಿಸ್ತದ್ರಿ. ಇಲ್ಲಿ ಇನ್ನೊಂದು ಮುಖ್ಯವಾಗಿ, ಇಷ್ಟು ಮಕ್ಕಳು ಇರ್ತಕ್ಕಂಥ ಶಾಲೆಗೆ 15 ವರ್ಷಗಳಿಂದ ದೈಹಿಕ ಶಿಕ್ಷಕರೇ ಇಲ್ಲವಂತೆ. ಏನ್ ಮಾಡ್ತೀರಿ? ಎಷ್ಟು ನಾಟಕ ಮಾಡ್ತೀರಪ್ಪ? ನಿಮ್ಮದು ನಡೀತಕ್ಕಂಥ ಅಧಿವೇಶನದಲ್ಲಿ ಏನು ನಾಟಕ, ಏನು ವೀರಾವೇಶ, ನಿಮ್ಮದು ಡೆವಲಪ್ಮೆಂಟ್ ಹೇಳ್ಕೊಳ್ಳೋದೇನು? ಖೇದ ಅನಿಸ್ತದೆ. ಪ್ರಾಪರ್ ಆಗಿ ಯಾರು ಕೆಲಸ ಮಾಡ್ತೀರಿ ಹೇಳಿ? ಆ ಬಿಲ್ಡಿಂಗ್ ಇಲ್ಲ ಅನ್ನೋದು ನೋಡ್ಬೇಕು ಯಾರು ಹೇಳಿ? ಯಾರು ಇಲ್ಲ. 516 ಮಕ್ಕಳು ದಾಖಲಾತಿ ಹೊಂದಿವೆ, 300 ಮಕ್ಕಳು ಇವೆ ಅಂತ ಅಂದು ಆ ಶಿಕ್ಷಕರು ಹೇಳಿದ್ರು. ನನಗನ್ನಿಸ್ಲಿಲ್ಲ 300 ಇಲ್ಲ ಅಂತ ಅನಿಸ್ತದೆ. ಇನ್ನೊಂದು ತೆಗೆದು ನೋಡೋರು ಯಾರು? ಕಳ್ಳರ ಗುರು ಅಂತಕ್ಕಂಥ ವಿಚಾರ ಬಹಳ ಖೇದನ ಸಂಗತಿ ಆಗ್ತದೆ. ಬಹುತೇಕ ಶಿಕ್ಷಕರುಗಳು ಶಾಲೆಗೆ ಬರದೇ ಇರತಕ್ಕಂಥ ಮಕ್ಕಳಿಗೂ ಕೂಡ ಹಾಜರಾತಿಯನ್ನು ಕೊಟ್ಟು ಬಿಸಿ ಊಟದ ಕಾಳು ಕಡಿಗಳನ್ನು ಕಾಳಸಂತೆಗೆ ಸಾಗಿಸ್ತಾರೆ ಅಂತ ಕೇಳ್ಪಟ್ಟಿದ್ದೇನೆ. ಇದನ್ನು ಕೇಳೋರು ಯಾರು? ಯಾರು ಇಲ್ಲ ಅನಿಸ್ತದೆ. ನಾವೇ ಕೆಟ್ಟವರು. ಇದನ್ನು ದೃಶ್ಯಾವಳಿಗಳಲ್ಲಿ ತೋರಿಸ್ತೀವಿ, ಇದನ್ನು ಮಾತಾಡ್ತೀವಲ್ಲ, ನಮ್ಮಟ್ಟು ಕೆಟ್ಟ ಯಾರೂ ಇಲ್ಲ ಅನಿಸ್ತದೆ. ಬಿಸಿ ಊಟದ ಪರಿಸ್ಥಿತಿ ಸರಿ ಇಲ್ಲ. ಅಲ್ಲಿ ಬಿಸಿ ಊಟದ ಕೋಣೆಯೊಳಗೆ ಹೋಗಿ ನೋಡಿದ್ವಿ ನಾವು. ಆ ಅಡುಗೆ ಮಾಡೋ ಹೆಣ್ಮಕ್ಳು ಎಷ್ಟು ಜಾಣರಂದರೆ, ಹೊರಗಡೆ ಅಕ್ಕಿ ಹಸನ್ ಮಾಡ್ತಾಯಿದ್ರು, ಅದ್ರ ಕ್ಲೀನ್ ಮಾಡ್ತಾಯಿದ್ರು. ಅವ್ರಿಗೆ ಕೇಳಿದೆ, ನಿಮ್ಗೆ ಡ್ರೆಸ್ ಕೋಡ್ ಕೊಟ್ಟಿದ್ದೀಯಮ್ಮ ಸರ್ಕಾರಿಯಲ್ಲಿ? ಅಡುಗೆ ಮಾಡೋ ಮುಂದೆ ಹಾಯ್ಕೋತೀವ್ರಿ ನಾವು, ಇದು ಹಸನ್ ಮಾಡ್ಲಿಕ್ಕಂತಿದ್ದು ಹಾಯ್ಕೊಳ್ಳ. ಎಂಥ ಟ್ರೈನಿಂಗ್ ರೀ!
ಭಾಳ ವಿಚಿತ್ರ ಅನಿಸ್ತದೆ. ಮುಂದೆ ಅಡುಗೆ ಕೋಣೆಯೊಳಗೆ ಹೋಗಿ ನೋಡ್ತೀನಿ, ಅವರು ಇಬ್ಬರು ಹಂಗ್ಯಾರ. ಯಾಕ್ರಿ ಎಲ್ಲೋ ನಿಮ್ಮ ಡ್ರೆಸ್ ಕೂಡ ಅಲ್ಲಿ ಇಟ್ಟಿವ್ರಿ ರೂಮ್ನಾಗ, ಎದಕ್ಕೆ ಕೊಟ್ಟಿದೆ? ಭಾಳ ಗಮನದಲ್ಲಿ ಇಟ್ಕೊಳ್ತಕ್ಕಂಥ ಸಂಗತಿ, ಅವರಿಗೆ ಮೈಗೆ ಬೆಂಕಿ ಹತ್ತಬಾರ್ದು ಅಂತಕ್ಕಂಥದ್ರಿಂದ ಅವರಿಗೆ ಮೈ ಕವಚವನ್ನು ಕಾಟನ್ದು ಕೊಟ್ಟಿರ್ತಾರೆ, ತಲೆಗೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಕೂದಲುಗಳು ಉದುರಬಾರ್ದು ಅಂತೇಳಿ. ಇವೇನು ಅವರು ಮಾಡೋದಿಲ್ಲ. ಹಾಗಾದರೆ ಇಲ್ಲಿ ಮುಖ್ಯ ಶಿಕ್ಷಕರ ಕೆಲಸವೇನು? ಇವರು ಮಕ್ಕಳಿಗೆ ಒಳ್ಳೆಯದು ಮಾಡಲಿಕ್ಕೆ, ಪಾಠ ಮಾಡಿಸ್ಲಿಕ್ಕೆ, ವಿದ್ಯಾಭ್ಯಾಸ ಕೊಡ್ಲಿಕ್ಕೆನೋ ಅಥವಾ ಹರಟಿ ಹೊಡೆದು ನನಗೆ ಗೊತ್ತಿಲ್ಲ ಅಂತ ಲಂಗ ತಿರುಗಾಡೋದಕ್ಕೋ? ಇದನ್ನ ಅಲ್ಲಿನ ಜನಪ್ರತಿನಿಧಿಗಳು, ಅಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಬಿಸಿ ಊಟದ ಅಧಿಕಾರಿಗಳು, ಇನ್ನೊಂದು ಬಹಳ ಮಜಾ ಅಂದ್ರೆ ಬಿಸಿ ಊಟದ ಅಧಿಕಾರಿಗಳಾಗಿ ಬರುವಾಗ ಅಂಗಿ ಚೊಣ್ಣ ಸರಿ ಇರುವುದಿಲ್ವಂತೆ. ಬಿಸಿ ಊಟ ಅಧಿಕಾರಿಯಾಗಿ 6 ತಿಂಗಳ ಕೆಲಸ ಮಾಡಿದ್ರೆ ಇವ್ರ ಮನೆ ಚೇಂಜ್, ಇವ್ರ ಸ್ಟೈಲ್ ಚೇಂಜ್, ಇವ್ರ ಬಟ್ಟೆ ಚೇಂಜ್, ಇವ್ರ ಸೂಟ್ ಬೂಟ್ ಚೇಂಜ್ ಆಗ್ತವೆ. ಹಾಗೆ ಇದು ಯಕ್ಷ ಪ್ರಶ್ನೆ ಯಾಕೆ ಉಳಿತದೆ? ಯಾಕಂದ್ರೆ ಪತ್ತ ಹಚ್ಚೋರು ಯಾರೂ ಇಲ್ಲ. ಅಫ್ಜಲ್ಪುರದ ಬಿಸಿ ಊಟದ ಅಧಿಕಾರಿಗಳೇ ಫೋನ್ ಹಚ್ಚಿ ಕೇಳಿದೆ ನಾನು, ಸರ್ ಏನೇನು ಮಾಡಿದಿರಿ ನೀವು, ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರಿ? ಎಲ್ಲ ವಿಸಿಟ್ ಮಾಡಿವ್ರಿ, ಯಾವ ತಪ್ಪೋ ನೋಟಿಸ್ ಕೊಟ್ರಿ, ಒಂದು ನೋಟಿಸ್ ಕಾಪಿ ಕೊಡ್ಬೋದಾ? ಇಲ್ಲ ಸರ್, ನಿಮಗೆ ಕೊಡೋದಕ್ಕೆ ಬರೋದಿಲ್ಲ. ನಿಮಗೆ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ನಿಮ್ಮ ಅಪ್ಪನ ಆಸ್ತಿನ ಏನು, ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್? ಅದು ನಾಚಿಕೆ ಆಗೋದಿಲ್ವಾ ನಿಮಗೆ ಬಿಸಿ ಊಟದ ಅಧಿಕಾರಿಗಳಿಗೆ? ಇದನ್ನ ಅಲ್ಲಿ ಖಡಕ್ಕಾಗಿ ಇಒ ಇದ್ದಾರೆ, ಇಒ ಸಾಹೇಬ್ರೆ, ಯಾವ ಕಾರಣಕ್ಕಾಗಿ ಇವರು ನೋಟಿಸ್ ಕೊಟ್ಟದನ್ನ ಬಹಿರಂಗಪಡಿಸೋದಿಲ್ಲ? ನೀವು ಪ್ರೆಸ್ಸಿಗೆ ಕೊಡ್ಬೇಕು ನೀವು, ಅಂದ್ರೆ ಇನ್ನೂ 4 ಸಾಲ ಅವ್ರು ಎದುರ್ತಾರೆ ನಿಮ್ಗೆ. ಅದನ್ನು ಮುಚ್ಚಿಡ್ತೀರಿ ಅಂದರೆ ಇದು ದೀಪದ ಕೆಳಗೆ ಕತ್ತಲೆ ಇದೆ. ಖಡಕ್ ಇಒ ಆಗಿ, ತಾಲೂಕು ಪಂಚಾಯತಿ ಇಒ ಆಗಿರ್ತಕ್ಕಂಥ ಕೌಲಿಗಿ ಸಾಹೇಬ್ರೆ ಇದರ ಬಗ್ಗೆ ಸೀರಿಯಸ್ ತಗೊಂಡು ಎಲ್ಲೆಲ್ಲಿ ಏನೇನು ನಡೀತದೆ ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು. ಪರಿಸ್ಥಿತಿ ಏನು ಗಂಭೀರ ಇದೆ ಅಂದರೆ, ಈ ಉಡ್ಚಾಣ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗುವುದಂತೂ ಇಲ್ಲ ಅನಿಸುತ್ತೆ ನನಗೆ. ಪರಿಸ್ಥಿತಿ ಗಂಭೀರ ಇದೆ. ಆ ಬಿಲ್ಡಿಂಗ್ ಯಾವ ಡಿಪಾರ್ಟ್ಮೆಂಟ್ ಇದೆ, ಏನಿದೆ ಅಂತಕ್ಕಂಥ ವಿಚಾರ ಅಲ್ಲಿನ ತಹಶೀಲ್ದಾರರು ಕೂಡ ನೋಡಬೇಕು, ಆ ಉಪವಿಭಾಗಾಧಿಕಾರಿ AC ಅವರು ಕೂಡ ನೋಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮುಂದಾದರೂ ಇದರ ಬಗ್ಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಶ್ರಮ ವಹಿಸಿ ಆ ಶಾಲೆಗೆ ಮೋಕ್ಷ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.